ಗಟ್ಟಿ ಚಟ್ನಿಗೆ ಈ ಥರ ಬಿಸಿ ಬಿಸಿ ಕಾಯಿ ವಡೆ ತಿನ್ನಲಿಕ್ಕೆ ಸಿಕ್ಕಿದ್ರೆ ಬೆಳಿಗ್ಗೆ ಎಂಥ ಒಳ್ಳೆ ಬ್ರೇಕ್ಫಾಸ್ಟ್ ಆಗ್ತದೆ ಗೊತ್ತುಂಟಾ. ರೆಸಿಪಿ ತುಂಬ ಸಿಂಪಲ್ ಇದೆ, ಈಗಲೇ ನೋಟ್ ಮಾಡ್ಕೊಳ್ಳಿ. 2 ಗ್ಲಾಸಷ್ಟು ವೈಟ್ ರೈಸ್ ಅಥವಾ ದೋಸೆ ಅಕ್ಕಿರ್ತದೆ ನೋಡಿ, ಅದನ್ನು 8 ಅವರ್ಸ್ಗೆ ನೆನೆ ಹಾಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳೋದು. 1 ಕಪ್ಪಷ್ಟು ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿದನ್ನು ಗಟ್ಟಿ ಕಡಿದುಕೊಳ್ಬೇಕು, ಹಿಟ್ಟು ನೀರಾಗಲಿಕ್ಕಿಲ್ಲ. ನೆಕ್ಸ್ಟ್ ಇದಕ್ಕೆ ಜೀರಿಗೆ ಆ್ಯಡ್ ಮಾಡಿಕೊಳ್ಳೋದು ಟೇಸ್ಟಿಗೋಸ್ಕರ. ಇದು ಆಪ್ಷನಲ್, ನಿಮಗೆ ಬೇಡದಿದ್ರೆ ಸ್ಕಿಪ್ ಮಾಡ್ಬೋದು. ನೆಲದ ಮೇಲೆ ಒಳ್ಳೆ ಒಂದು ಕಾಟನ್ ಬಟ್ಟೆ ಹಾಸಿಕೊಳ್ಳಿ. ಈ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ಬಟ್ಟೆ ಮೇಲೆ ಇಟ್ಕೊಂಡು ತಟ್ಟಬೇಕು. ಹೇಗೆ ಹೇಳಿದರೆ ಈ ಅಕ್ಕಿ ರೊಟ್ಟಿ ಎಲ್ಲ ತಟ್ತಿರಲ್ವ ಅದೇ ಥರ, ಬಟ್ ಅಷ್ಟು ದೊಡ್ಡ ಸೈಜ್ ಮಾಡಲಿಕ್ಕಿಲ್ಲ. ಪೂರಿ ಹದಕ್ಕೆ ಇದನ್ನು ತಟ್ಟಿಕೊಳ್ತಾ ಹೋಗಬೇಕು. ಸೊ ಸಣ್ಣ ಸಣ್ಣ ಪೂರಿ ಆಕಾರಕ್ಕೆ ಇದನ್ನು ಮಾಡಿಕೊಂಡ್ರೆ ರೆಡಿ ಆಯಿತು. ನೆಕ್ಸ್ಟ್ ಇದನ್ನು ಎಣ್ಣೆಗೆ ಬಿಡೋದು. ಸೊ ಎಣ್ಣೆಗೆ ಇದನ್ನು ಬಿಟ್ಟ ಮೇಲೆ ಉಂಟಲ್ಲ, ಇದರ ಮೇಲೆ ಸೌಟಿಂದ ಎಣ್ಣೆ ಹಾಕಿಕೊಳ್ತಾ ಹೋಗಬೇಕು. ಆಗಲೇ ನಿಮ್ಗೆ ಇದು ಉಬ್ಬಿಕೊಂಡು ಬರ್ತದೆ. ಇದರ ಮೇಲೆ ಎಣ್ಣೆ ನೀವು ಎಷ್ಟು ಸ್ಪ್ರೆಡ್ ಮಾಡ್ತೀರಿ ಅಷ್ಟು ಉಬ್ಬಿಕೊಂಡು ಬರ್ತದೆ. ಗೋಲ್ಡನ್ ಬ್ರೌನ್ ಆಗುವ ತನಕ ಇದನ್ನು ಚಂದ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಹೇಳಿದರೆ ಗಟ್ಟಿ ಕಾಯಿ ಚಟ್ನಿ ಇರ್ತದೆ ನೋಡಿ, ತುಂಬ ಒಳ್ಳೆದಾಗ್ತದೆ. ಸೊ ನಮ್ಮ ಸೈಡ್ ಜಾಸ್ತಿ ಕಾಯಿ ಚಟ್ನಿ ಯೂಸ್ ಮಾಡೋದು. ಶೇಂಗಾ ಚಟ್ನಿಯಲ್ಲಿ ಸಹ ನೀವು ಟ್ರೈ ಮಾಡಿ ನೋಡ್ಬೋದು. ನಾವಿದಕ್ಕೆ ಕಾಯಿ ವಡೆ ಅಂತ ಹೇಳೋದು. ನೀವೆಂತ ಹೇಳ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ. ಅದೇ ಥರ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ.